ನಿಮ್ ಕಾರಣಗಳು ನಿಮಗಿರುತ್ತೆ, ನಾನಿಲ್ಲ ಅಂತ ಇಲ್ಲ. ಆದ್ರೆ ನಾನು ಸ್ವಂತ ನಿರ್ಧಾರ ತಗೊಳ್ತಾ ಇಲ್ಲ. ದಯವಿಟ್ಟು ದೇವಸ್ಥಾನನ ಓಪನ್ ಮಾಡಕ್ ಹೇಳಿ. ದೇವಸ್ಥಾನದಲ್ಲಿರೋ ಸಂಪತ್ತಿನ ಲೆಕ್ಕನ ನಾನು ಆಫೀಸಲ್ಲಿ ತಿಳಿಸ್ಬೇಕಲ್ವಾ? ಅದ್ ಹೇಗಾಗುತ್ತೆ? ದೇವಸ್ಥಾನದಲ್ಲಿರೋ ಸಂಪತ್ಗೂ ನಿಮ್ಗೂ ಏನ್ ಸಂಬಂಧ? ಎಲ್ಲಾನು ದೋಚ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ಡ್ಯೂಟಿ ಮಾಡಕ್ ಬಂದಿರೋದು, ದೋಚ್ಕೊಳ್ಳೋದಕ್ಕಲ್ಲ. ಜಾಗ್ರತೆಯಿಂದ ಮಾತಾಡು. ಈ ದೇವಾಲಯ ಎಲ್ಲ ಈಗ ಗವರ್ಮೆಂಟ್ ಅಂಡರ್ ಅಲ್ಲೇ ಬರುತ್ತೆ. ಈ ಎಲ್ಲ ಡೆವಲಪ್ಮೆಂಟ್ ರೆಸ್ಪಾನ್ಸಿಬಿಲಿಟಿನ ಗವರ್ಮೆಂಟ್ ತಗೊಂಡಿದೆ. ಈ ದೇವಸ್ಥಾನದಲ್ಲಿರೋ ಸಂಪತ್ತನ್ನೆಲ್ಲ ಆಡಿಟ್ ಮಾಡಿ ಗವರ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ದೇವಸ್ಥಾನದ ಬಾಗ್ಲು ತೆಗಿಲೇಬೇಕು. ನಾವು ಬಿಡೋದಿಲ್ಲ ಅಮ್ಮ, ನಾವು ಒಪ್ಕೊಳ್ಳೋದಿಲ್ಲ. ಹೌದು, ನಾವು ಒಪ್ಕೊಳ್ಳೋದಿಲ್ಲ. ಖಂಡಿತ ನಾವು ಬಿಡೋದಿಲ್ಲ. ಯಾವುದೇ ಸರಿ ಅನ್ನಿಸ್ತಾ ಇಲ್ಲ. ಒಪ್ಕೊಳ್ಳೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನೀವ್ ಹೀಗೆ ಕೂಗಾಡಿದ್ರೆ ನಾನು ಪೊಲೀಸ್ನ ಕರೆಸ್ಬೇಕಾಗತ್ತೆ. ನಿಮ್ಮೂರವ್ರನ್ನೇ ಓಡಿಸ್ತೀಯಾ? ಡ್ಯೂಟಿಲಿರುವಾಗ ಈ ಊರು ನಂದೋ ಅಲ್ವೋ ಅಂತ ನಾನು ಯೋಚನೆ ಮಾಡೋದಿಲ್ಲ. ನನ್ ಡ್ಯೂಟಿನ ನಾನು ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋದೇ ನನಗ್ ಮುಖ್ಯ. ಏನ್ರಿ ಮಾತಾಡ್ತಿದ್ದೀರಾ? ದೇವಸ್ಥಾನದ ಬಾಗ್ಲಿ ಹೇಗ್ ತೆಗಿತೀರಾ? ಆದ್ರಿಂದ ಈ ಊರ್ಗ್ ಅಪಾಯ ಬರುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ಮಾಡೋದೆಲ್ಲ ಮಾಡಿ ನೀನು ಹೋಗ್ಬಿಟ್ರೆ ಹೋಗಿರೋ ಪ್ರಾಣನ ನಿಮ್ಮ ಗೌರ್ಮೆಂಟು ತಂದ್ಕೊಡಕ್ಕಾಗುತ್ತಾ? ದೇವಸ್ಥಾನದ ಬಾಗಿಲು ತೆಗಿಯೋಕ್ ಬಿಡೋದಿಲ್ಲ. ಹೇಳಿ ರಾಜಾರಾಮ್ ಅವರೇ. ಈ ಹಿಂದೆನೂ ಕೂಡ ತುಂಬಾ ಜನ ಆಫೀಸರ್ಗಳು ಬಂದು ಕೇಳಿದ್ರು, ಆದ್ರೆ ನಾವು ಬಿಟ್ಟಿಲ್ಲಮ್ಮ. ನಮ್ ಮಾತ್ ಕೇಳ್ದೆ ಕೆಲವರು ದುಡ್ಕಿ ಬಾಗಿಲನ್ನ ತೆಗೆದ್ರು, ಆದ್ರೆ ಅವರು ಸತ್ತೇ ಹೋದ್ರು. ಯಾಕೆ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದಕ್ಕೇನೂ ಇಲ್ಲ. ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ. ನೀವು ಬಲವಂತವಾಗಿ ದೌರ್ಜನ್ಯದಿಂದ ನನ್ನ ಡ್ಯೂಟಿಗೆ ಅಡ್ಡ ಬಂದ್ರೆ ನಾನು ಖಂಡಿತವಾಗ್ಲೂ ಪೊಲೀಸ್ ಸಹಾಯ ತಗೋತೀನಿ. ಅವಶ್ಯಕತೆ ಇಲ್ಲ. ಈ ಊರಿನ ದೊಡ್ಡ ವ್ಯಕ್ತಿಯಾಗಿ ನಿನಗೆ ಒಳ್ಳೇದು ಬಯಸಿ ಇದನ್ನು ಹೇಳ್ದೆ. ನೀನು ಉದ್ಯೋಗ ಧರ್ಮನೇ ಮುಖ್ಯ ಅನ್ಕೊಂಡ್ರೆ, ಗವರ್ಮೆಂಟ್ ಆರ್ಡರ್ಸ್ನ ಅಮಲು ಮಾಡೋದೇ ನಿನ್ ಡ್ಯೂಟಿ ಅಂತ ಅನ್ಕೊಂಡ್ರೆ ನೀನ್ ಮುಂದುವರ್ಸು. ಯಾಕೆ ರಾಜಾರಾಮ್ ಅವರೇ ಹಾಗೆ ಹೇಳಿದ್ರಿ? ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ? ಮಗಳಲ್ವಾ, ಆಗಲ್ಲ ಅಂತ ಹೇಳೋದಕ್ಕಾಗ್ತಿಲ್ಲ ಅವ್ರಿಗೆ. ರಾಜಲಕ್ಷ್ಮಿ ಮನೇಲಿ ನಡೆಯೋ ಆದ್ಯ ಸೀನು ಶೋಭನ ತಡಿತೀನಿ ಅಂತ ಹೇಳಿ ನಿನ್ ಜೊತೆ ನಮ್ಮನ್ನು ಕೂಡಿಸ್ಕೊಂಡಿದ್ಯಲ್ಲ, ಭಜನೆ ಮಾಡಿಸ್ತಿದ್ಯಲ್ಲ. ಅಮ್ಮನವ್ರಿಗೆ ಪೂಜೆ ಮಾಡಿದ್ರೆ ಅವ್ರು ಏನಾದ್ರೂ ಐಡಿಯಾ ಕೊಡ್ತಾರೇನೋ ಅಂತ. ಹಾಗಾದ್ರೆ ತಬಲಾ ಬಾರಿಸ್ತೀನಿ. ನಡಿಲಿ ಶುರು ಮಾಡಿ. ಅಮ್ಮ ಭವಾನಿ, ಅಮ್ಮ ಭವಾನಿ, ಅಮ್ಮ ಭವಾನಿ, ಅಮ್ಮ ಭವಾನಿ. ಅಮ್ಮ ಅಮ್ಮ ಕಾಪಾಡಮ್ಮ, ಅಮ್ಮ ಭವಾನಿ ಕಾಪಾಡಮ್ಮ, ಅಮ್ಮ ಕಾಪಾಡಮ್ಮ. ಏನು ತುಂಬಾ ಭಕ್ತಿಯಿಂದ ನೀವೆಲ್ಲರೂ ಮುಳುಗೋಗಿದ್ದೀರಾ ಅಂತ ಅನಿಸ್ತಾ ಇದೆ. ಅಮ್ಮಮ್ಮ ಮಾಯಮ್ಮ. ಅಮ್ಮನವ್ರ ಮೈ ಮೇಲ್ ಬಂದ್ರೆ ಹೀಗೆ ಇರುತ್ತಮ್ಮ. ಅವಳು ನೋಡಿದ್ರೆ ಗೊತ್ತಾಗ್ತಿದೆ. ನನ್ ಮೈ ಮೇಲ್ ಬಂದು ದೊಡ್ಡ ಅನಾಹುತ ತಪ್ಸಿದ್ರು ಅಮ್ಮವ್ರು. ಅದಕ್ಕೆ ಚಾರು ಹತ್ರ ಇನ್ನು ಸ್ಟ್ರಾಂಗ್ ಆಗಿ ಪೂಜೆ ಮಾಡ್ಸೋಣ ಅಂತ ಬಂದೆ. ಚಾರು ಮಾಡಿದ ಪೂಜೆ ನೀನ್ ಕೇಳಿಸ್ತಾ ಇದ್ರೆ ಸಾಕು. ಮಂಗಳ ಹಾಡು, ಬೇಗ ಮಂಗಳ ಹಾಡು. ಅಂತೂ ಇಂತೂ ಇವತ್ತಿನ ಪೂಜೆ ಮುಗ್ದೋಯ್ತು. ಇದೇನಿದು, ಆರ್ತಿನೂ ಮಾಡ್ದೆ ಪೂಜೆ ಆಗೋಯ್ತಾ? ಓ, ಮರ್ತೋಗ್ಬಿಟ್ಟೆ. ನೀನ್ ಹಾಗ್ ಮರ್ತೋಗ್ತೀಯ ಅಂತಾನೆ ಅಮ್ಮವ್ರು ನನ್ನ ಕಳ್ಸಿದ್ದು. ಹೋಗಿ ಹೋಗಿ ಇವಳು ಬಾಯಿಗೆ ಸಿಕ್ಕಾಕೋಬೇಕಾ? ಮಾಲೆ ಹೊಸದಾಗ ಹಾಕಿದಾಳಲ್ಲ, ಪೂಜೆ ವಿಧಾನ ಪೂರ್ತಿಯಾಗಿ ಗೊತ್ತಿಲ್ಲ. ನಾನೆಲ್ಲನೂ ಹೇಳ್ಕೊಡ್ತೀನಿ. ಅಮೆರಿಕದಲ್ಲಿ ಬೆಳ್ದಿದ್ರು ಸಹ ಇಲ್ಲಿನ ಪದ್ಧತಿನ ತುಂಬಾ ಚೆನ್ನಾಗ್ ಕಲ್ತಿದ್ದೀನಿ. ಚಿಕ್ಕಮ್ಮ, ಆರ್ತಿ ಪ್ಲೇಟ್ ಎಲ್ಲಿ ಹೋಯ್ತು? ಆರ್ತಿ ಪ್ಲೇಟ್ ಏನಕ್ಕೆ? ಆರ್ತಿ ಪ್ಲೇಟ್ ಅಲ್ದೆ ಇನ್ ದೋಸೆ ಪ್ಲೇಟ್ ಅಲ್ಲಿ ಮಾಡಕ್ಕಾಗತ್ತಾ? ಕೈಯಲ್ಲೇ ಮಾಡ್ಬೋದು. ಹಾಗ್ ಮಾಡಿದ್ರೆ ಕೈ ಸುಟ್ಟೋಗಲ್ವಾ? ಸುಟ್ಟೋಗುತ್ತೆ ಅಂತ ಅಮ್ಮ ನನ್ನ ಹತ್ರ ಹೇಳಿಲ್ವಲ್ಲ.
ಹೌದು ಚಾರು, ಪರಮ ಭಕ್ತೆ ಅಲ್ವಾ ನೀನು? ನೀನ್ ಆರತಿ ಮಾಡಿದ್ರು ನಿನ್ ಕೈ ಸುಡಲ್ವಂತೆ. ಕೈ ಸುಡಲ್ಲ ಅಂದ್ರೆ ಏನು? ಅದೇನ್ ಮ್ಯಾಜಿಕ್ಕಾ? ಅಮ್ಮ ಅವರು ನನ್ನ ಹತ್ರ ಹೇಳಿದ್ದಾರೆ ಚಿಕ್ಕಮ್ಮ. ನೀನ್ ಸುಳ್ಳು ಹೇಳ್ತಾ ಇದೆಯಾ? ಹೋಗು. ಅಯ್ಯೋ ಇಲ್ಲ ಚಾರು, ನಿನ್ ಮೈ ಮೇಲ್ ಬಂದಿದ್ದ ಅಮ್ಮನೇ ನನ್ ಮೈ ಮೇಲ್ ಬಂದ್ ಹೇಳಿದ್ರು. ಸುಳ್ಳು, ನಾನ್ ನಂಬಲ್ಲ. ಇದ್ ಸುಳ್ಳಾದ್ರೆ ಅವತ್ ಅಮ್ಮವ್ರು ನಿನ್ ಮೈ ಮೇಲ್ ಬಂದಿದ್ದು ಸುಳ್ಳು ಅಂತ ಹೇಳ್ತೀಯಾ? ಇಲ್ಲ, ಅಮ್ಮ ಅವ್ರು ನಿಜವಾಗ್ಲೂ ಬಂದಿದ್ರು ಅಲ್ವಾ? ಹಾಗೆ ನನ್ ಮೈ ಮೇಲೂ ಬಂದು ಚಾರು ಕೈಲಾಗತ್ತೆ ಅಂತ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು. ಒಂದ್ ವೇಳೆ ನಿನ್ ಕೈಲಾಗ್ಲಿಲ್ಲ ಅಂತ ಅನ್ಕೋ, ಅಮ್ಮ ಅವರು ನಿನ್ ಮೈ ಮೇಲ್ ಬಂದಿದ್ದು ಸುಳ್ಳು ಅಂತ.